ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 6ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ, ಜಯಾದಿ ದೇವತೆಗಳ ಸೃಷ್ಟಿ, ಬ್ರಹ್ಮದೇವನ ಶಾಪ, ಪುನಃ ಎಲ್ಲ ಮನ್ವಂತರಗಳಲ್ಲಿಯೂ ಅವರ ಜನನ, ಹಿರಣ್ಯಕಶಿಪಾದಿ 3 ಕೋಟಿ ದೈತ್ಯರ ಉತ್ಪತ್ತಿ, ದೇವ ದೈತ್ಯರ ಯುದ್ಧ, ದಿತಿದೇವಿಯಲ್ಲಿ 49 ಮರುತ್ತುಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಗಳು ಕೇಳುತ್ತಾರೆ, ನೈಮಿಷಾರಣ್ಯವಾಸಿಗಳು, ಮಹಾತಪಸ್ವಿಗಳು, ಬ್ರಹ್ಮವಾದಿಗಳೂ ಆದ ಮಹರ್ಷಿಗಳು ಮಹಾಜ್ಞಾನಿಯಾದ ಸೂತ ಮಹಾಮುನಿಯ ಮಾತುಗಳನ್ನು ಕೇಳಿ ಸಂತುಷ್ಟರಾಗಿ ಮುನಿಶ್ರೇಷ್ಠನಾದ ಸೂತನನ್ನು ಕುರಿತು ಕ್ರಮವಾಗಿ ಪ್ರಶ್ನೆ ಮಾಡಿದರು. ಎಲೆ ಮುನಿವರ್ಯರೇ, ಮಹಾ ತೇಜಸ್ವಿಗಳು, ಮಹಾತ್ಮರು, ಇಂದ್ರ ವಿಷ್ಣುಗಳೇ ಮೊದಲಾದವರೂ ಆದ ದೇವತೆಗಳು ಸಪ್ತ ಮನ್ವಂತರಗಳಲ್ಲಿಯೂ ಈ ಲೋಕಗಳಲ್ಲಿ ಹೇಗೆ ಅವತರಿಸಿದರು? ಅವರು ಅವತಾರ ಮಾಡಲು ಕಾರಣವೇನು? ಈ ವಿಷಯಗಳನ್ನು ಸರ್ವರಿಗೂ ಸಂತೋಷಜನಕನಾದ ನೀನು ವಿಸ್ತಾರವಾಗಿ ನಿರೂಪಿಸು. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಮುನಿಗಳು ಹೀಗೆ ಕೇಳಲಾಗಿ, ವಿನೀತನೂ ವಕ್ತೃಗಳಲ್ಲಿ ಉತ್ತಮನೂ ಆದ ಸೂತ ಪುರಾಣಿಕರು ಇಂತೆಂದರು. ಸೂತಮುನಿಯು ಹೇಳುತ್ತಾರೆ, ಮನ್ವಂತರಗಳಲ್ಲಿ ಬ್ರಹ್ಮದೇವನು ತನ್ನ ಮುಖ ಕಮಲದಿಂದ ಪ್ರಜಾಕಾಂಕ್ಷಿಯಾಗಿ ಯಾವ ದೇವತೆಗಳನ್ನು ಸೃಷ್ಟಿ ಮಾಡಿದನೋ ಆ ದೇವತೆಗಳೆಲ್ಲರೂ ಮಂತ್ರ ಶರೀರಿಗಳೂ ಮಂತ್ರದಷ್ಟೃಗಳೂ ಆಗಿದ್ದರು. ಅವರು ಯಾರೆಂದರೆ ದರ್ಶ, ಪೌರ್ಣಮಾಸ, ಬೃಹದ್ಯತ್, ರಥಂತರ, ಆಕಾಶ, ಆಕೂತಿ, ವಿತ್ತಿ, ಸುವಿತ್ತಿ, ಅಧೀಷ್ಟ, ಅಧೀತಿ, ವಿಜ್ಞಾತರೆಂಬ 12 ಜನ ಮಕ್ಕಳು ಮನುಗಳಿಗೆ ಹುಟ್ಟಿದರು. ಯಾವನು 12 ಪುತ್ರ ಉಳ್ಳವನಾಗಿ 1 ವರ್ಷಗಳವರೆಗೂ ಜಯಶೀಲನಾಗಿರುವನು ಅಂಥವನನ್ನು ನೋಡಿ ಬ್ರಹ್ಮದೇವನು ಜಯನಾಮಕ ದೇವತೆಗಳನ್ನು ಪುತ್ರರನ್ನಾಗಿ ಪಡೆಯೆಂದು ಹೇಳಿದನು. ಎಲೆ ದೇವತೆಗಳೇ,
ನೀವು ಪತ್ನಿ ಮತ್ತು ಅಗ್ನಿಹೋತ್ರಗಳ ವಿಷಯಗಳಲ್ಲಿ ಮಿಥ್ಯಾ ಪ್ರವಾದಗಳನ್ನು ಲೋಕದಲ್ಲಿ ಹರಡಿರೆಂದು ಅವರಿಗೆ ಹೇಳಿ ಬ್ರಹ್ಮದೇವನು ಅಲ್ಲಿಯೇ ಮಾಯವಾದನು. ಅನಂತರ ಆ ದೇವತೆಗಳು ಬ್ರಹ್ಮದೇವನ ಆ ಮಾತುಗಳನ್ನು ಕೇಳಿ ಅದನ್ನು ಒಪ್ಪಲಿಲ್ಲ, ಸರಿಯೆಂದು ಭಾವಿಸಲಿಲ್ಲ. ಅವರು ವಾಂಗ್ಮನ ಕಾಯ ಕರ್ಮಗಳೆಂಬ ತ್ರಿಕರಣಗಳಿಂದಲೂ ಸತ್ಯವನ್ನೇ ನುಡಿಯಬೇಕೆಂದು ಯೋಚಿಸಿದ್ದರು. ಯಾವ ದೇವತೆಗಳು ಕರ್ಮಗಳಲ್ಲಿ ದೋಷಗಳು ಇವೆಯೆಂದು ತಿಳಿದು ಆ ಕರ್ಮಗಳನ್ನು ಮಾಡದೆ ಸುಮ್ಮನಿರುವರೋ ಅಂತಹ ದೇವತೆಗಳು ಆ ಕರ್ಮ ಫಲಗಳನ್ನು ಅತ್ಯಂತ ನಾಶವುಳ್ಳವುಗಳನ್ನಾಗಿ ತಿಳಿದು ಉದಾಸೀನರಾಗಿರುವರು. ಹೀಗೆ ಆ ದೇವತೆಗಳು ಕರ್ಮಫಲಗಳು ಅನಿತ್ಯವೆಂದು ತಿಳಿದು ಜನನವನ್ನು ಜಿಗುಪ್ಸೆ ಮಾಡುತ್ತಾ ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗವನ್ನೇ ಆಶ್ರಯಿಸಿ ಆಸಕ್ತರಾಗಿ ದೋಷದರ್ಶಿಗಳೂ ವಿರಕ್ತರೂ ಆದರು. ಆ ದೇವತೆಗಳು ಧರ್ಮಾರ್ಥ ಕಾಮಗಳು ನಶ್ವರಗಳೆಂದು ತಿಳಿದು ಸ್ಥಿರ ಮನಸ್ಕರಾಗಿ ಪುರುಷನು ಪಡೆಯಬೇಕಾದ ದಿವ್ಯ ಜ್ಞಾನವನ್ನು ಪಡೆದು ತೇಜಸ್ಸನ್ನು ಸಂಕೋಚಿಸಿಕೊಂಡು ವ್ಯವಸ್ಥಿತರಾಗಿದ್ದರು. ಅನಂತರ ಬ್ರಹ್ಮದೇವನು ನಿವೃತ್ತಿ ಮಾರ್ಗವನ್ನು ಆಶ್ರಯಿಸಿರುವ ಆ ಪುತ್ರರ ಮನೋಭಾವವನ್ನು ತಿಳಿದು ಅವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು. ತರುವಾಯ ಸೃಷ್ಟಿ ಮಾರ್ಗದಲ್ಲಿ ನಿರುತ್ಸಾಹಿಗಳೂ ಅಪುತ್ರರೂ ಆದ ದೇವತೆಗಳನ್ನು ನೋಡಿ ಇಂತೆಂದನು: ಎಲೈ ದೇವತೆಗಳಿರ, ಪ್ರಜೆಗಳನ್ನು ನೀವು ಸೃಷ್ಟಿ ಮಾಡಬೇಕೆಂಬ ಭಾವದಿಂದಲೇ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದೆನು. ಮತ್ತು ನೀವು ಸಂತಾನಗಳನ್ನು ಪಡೆದು ಜಯಶೀಲರಾಗಿರೆಂದು ನಾನು ನಿಮಗೆ ಮೊದಲು ಹೇಳಿದ್ದೇನಲ್ಲವೇ? ನೀವು ಹಾಗೆ ಹೇಳಿದ ನನ್ನ ಮಾತುಗಳನ್ನು ಕೇಳದೆ ಯಾವ ಕಾರಣದಿಂದ ಉದಾಸೀನರಾಗಿ ನಿಮ್ಮ ಜನನ ಸಂತಾನಗಳನ್ನು ದೂಷಿಸುತ್ತಾ ನನ್ನ ಮಾತುಗಳನ್ನು ತಿರಸ್ಕಾರ ಮಾಡುತ್ತೀರಿ ಮತ್ತು ಕಾಮ್ಯ ಕರ್ಮ ತ್ಯಾಗವನ್ನು ಮಾಡಿರುವಿರಿ. ನಿತ್ಯ ಸುಖದಾಯಕವಾದ ಮೋಕ್ಷವನ್ನೇ ಬಯಸುತ್ತೀರಿ. ಆದುದರಿಂದ ನೀವು ನನ್ನ ಮಾತುಗಳನ್ನು ತಿರಸ್ಕರಿಸಿದಂತೆ ಆಗಿದೆ. ಆದುದರಿಂದ ನೀವು 7 ಸಲ ಅವತಾರವನ್ನು ಮಾಡಿರೆಂದು ಶಾಪವನ್ನು ಕೊಟ್ಟನು. ಹೀಗೆ ಬ್ರಹ್ಮದೇವನು ಶಾಪವನ್ನು ಕೊಡಲು ಶಪಿತರಾದ ಜಯನಾಮಕ ದೇವತೆಗಳು ಬ್ರಹ್ಮದೇವನನ್ನು ಪ್ರಾರ್ಥಿಸಿಕೊಂಡರು: ಮಹಾನುಭಾವನಾದ ಓ ಪ್ರಭುವೆ, ನಾವು ತಿಳಿಯದೆ ಅಜ್ಞಾನದಿಂದ ಮಾಡಿದ ಕಾರ್ಯವನ್ನು ಕ್ಷಮಿಸಬೇಕೆಂದು ವಿನಯದೊಡನೆ ನಮಸ್ಕರಿಸಿ ಪ್ರಾರ್ಥಿಸಿಕೊಂಡರು. ಪುನಃ ಬ್ರಹ್ಮದೇವನು ಅವರನ್ನು ಕುರಿತು: ಎಲೈ ದೇವತೆಗಳಿರ, ಈ 3 ಲೋಕಗಳಲ್ಲಿಯೂ ನನ್ನ ಆಜ್ಞೆಯನ್ನು ಮೀರಿ ಸ್ವತಂತ್ರವಾಗಿ ಕೆಲಸ ಮಾಡಲು ಯಾರಿಗೆ ತಾನೇ ಶಕ್ತಿ ಇರುತ್ತದೆ? ನನ್ನ ಆಜ್ಞೆಯನ್ನು ಮೀರಲು ಯಾರಿಗೂ ಶಕ್ತಿ ಇಲ್ಲವೆಂದು ಹೇಳಿದನು. ಎಲೈ ದೇವತೆಗಳಿರ, ನನಗೆ ಸರ್ವವೂ ವಿದಿತವಾಗಿದೆ. ನನಗೆ ತಿಳಿಯದೆ ಸ್ವತಂತ್ರವಾಗಿ ಯಾವ ಕಾರ್ಯವೂ ಲೋಕದಲ್ಲಿ ನಡೆಯುವುದಿಲ್ಲ. ಲೋಕದಲ್ಲಿ ಪ್ರಜೆಗಳು ಶುಭಾಶುಭಗಳಾದ ಯಾವ ಸಕಲ ಕಾರ್ಯಗಳನ್ನು ಮಾಡುವರೋ ಅವುಗಳೆಲ್ಲವೂ ನನಗೆ ವಿಧಿತವಾಗಿಯೇ ಇರುತ್ತದೆ ಎಂದು ದೇವನು ಹೇಳಿದನು. ಓ ದೇವತೆಗಳಿರ, ಈ ಲೋಕದಲ್ಲಿ ಸದಸದಾತ್ಮಕವಾದ ಯಾವ ಕಾರ್ಯವಿರುತ್ತದೆಯೋ ಅದೆಲ್ಲವೂ ನನ್ನಿಂದಲೇ ವ್ಯಾಪ್ತವಾಗಿರುತ್ತದೆ. ಅವರ ಬುದ್ಧಿ, ಆತ್ಮ ಇವುಗಳನ್ನು ನಾನೇ ಪ್ರೇರಣೆ ಮಾಡುವೆನು. ಇಂತಹ ನನ್ನನ್ನು ಮೀರಲು ಲೋಕದಲ್ಲಿ ಯಾರಿಗೆ ಶಕ್ಯವು? ಯಾರಿಗೂ ಮೀರಿ ನಡೆಯಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಪ್ರಾಣಿಗಳು ಯಾವ ಕಾರ್ಯವನ್ನು ಮನಸ್ಸಿನಲ್ಲಿ ಆಲೋಚಿಸುತ್ತಾರೋ, ಯಾವ ಕಾರ್ಯವನ್ನು ವಿಚಾರಿಸಿ ನಿರ್ಣಯವನ್ನು ಮಾಡುತ್ತಾರೋ ಅಂತಹ ಕಾರ್ಯಗಳೆಲ್ಲವೂ
ಮೊದಲೇ ನನಗೆ ವಿದಿತವಾಗಿಯೇ ಇರುತ್ತವೆ. ಓ ದೇವತೆಗಳೇ, ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ನನ್ನಿಂದ ವ್ಯಾಪ್ತವಾಗಿದೆ ಮತ್ತು ನಾನು ಮನಪೂರ್ವಕವಾಗಿ ಈ ಜಗತ್ತನ್ನು ವೃದ್ಧಿಗೊಳಿಸಬೇಕೆಂದು ಆಶಿಸುತ್ತೇನೆ. ಹೀಗೆ ಇರುವಲ್ಲಿ ಈ ಲೋಕವನ್ನು ನಾಶ ಮಾಡಲು ನಾನು ಹೇಗೆ ಇಷ್ಟಪಡುವೆ? ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿರುವೆನು. ಹೀಗೆ ನಾನು ನಿಶ್ಚಯಿಸಿರಲು ಈ ಲೋಕದಲ್ಲಿ ಪ್ರವೃತ್ತಿ ಕರ್ಮಗಳನ್ನು ಆಚರಿಸದೆ ನನ್ನ ಇಷ್ಟವನ್ನು ಅತಿಕ್ರಮಿಸಿ ಸ್ವೇಚ್ಛೆಯಾಗಿ ನಡೆಯತಕ್ಕ ಯಾವನು ನನ್ನ ವಶಕ್ಕೆ ಸಿಕ್ಕದೆ ಸುಖಿಯಾಗಿರುವನು? ಅನಂತರ ಬ್ರಹ್ಮದೇವನು ವಿವೇಕ ಶೂನ್ಯರಾದ ಜಯನಾಮಕ ದೇವತೆಗಳಿಗೆ ಹೀಗೆ ಹೇಳಿ ದಂಡಾರ್ಹರಾದ ಅವರನ್ನು ಕುರಿತು ಪುನಃ ವಕ್ಷ್ಯಮಾಣ ರೀತಿಯಲ್ಲಿ ತಿಳಿಸಿದನು. ಎಲೈ ದೇವೋತ್ತಮರೇ, ನೀವು ಪೂರ್ವದಲ್ಲಿ ನನ್ನ ಸಂಗಡ ಸಮಾಲೋಚನೆಯನ್ನು ಮಾಡದೆಯೇ ನಿಷ್ಕಾಮರಾಗಿ ಕರ್ಮತ್ಯಾಗವನ್ನು ಮಾಡಿರುವಿರಿ. ಆದುದರಿಂದ ನಿಮ್ಮ ಪ್ರಯತ್ನಗಳೆಲ್ಲ ವ್ಯರ್ಥವಾಗುವುದು. ನಾನು ಮಾಡಿದ ಯತ್ನಗಳು ವ್ಯರ್ಥವಾಗುವುದಿಲ್ಲ. ಆದುದರಿಂದ ನನ್ನ ಮಾತುಗಳನ್ನು ಕೇಳಿರಿ, ನಿಮಗೆ ಮುಂದೆ ಒಳ್ಳೆಯದಾಗುವುದು. ಆದುದರಿಂದ ನೀವು ಪುನಃ ದೇವತೆಗಳಾಗಿ ಜನಿಸಿ ಎಂದು ಹೇಳಿದನು. ಓ ದೇವತೆಗಳಿರ, ನಿಮ್ಮ ಇಚ್ಛಾನುಸಾರವಾಗಿ ನಿಮಗೆ ಜನನವು ಉಂಟಾಗಲಿ. ಈಗ ನೀವು ನಿವೃತ್ತಿ ಮಾರ್ಗವನ್ನು ಆಶ್ರಯಿಸಿರುವುದರಿಂದ ಹೀಗೆ ಭ್ರಾಂತರಾಗದೆ ಪ್ರವೃತ್ತಿ ಮಾರ್ಗದಿಂದಲೇ 6 ಮನ್ವಂತರಗಳಲ್ಲಿಯೂ ಅವತಾರಗಳನ್ನು ಮಾಡಿ ನನಗೆ ಸಹಕಾರಿಗಳಾಗಿರೆಂದು ಬ್ರಹ್ಮನು ಹೇಳಿದನು. ಹೀಗೆ ಬ್ರಹ್ಮದೇವನ ಮಾತಿನಂತೆ ಆ ದೇವತೆಗಳು ಸ್ವಯಂಭುವ ಮನ್ವಂತರದ ಆದಿಯಾಗಿ ವೈವಸ್ವತ ಮನ್ವಂತರವೇ ಕೊನೆಯದಾದ ಮನ್ವಂತರಗಳಲ್ಲಿ ಅವತರಿಸಿ ಬ್ರಹ್ಮದೇವನ ಸೃಷ್ಟಿ ಕಾರ್ಯಗಳಿಗೆ ಸಹಕಾರಿಯಾಗಿರುವರು ಎಂಬ ವಿಷಯದಲ್ಲಿ ಪುರಾತನ ಶ್ಲೋಕವು ಉಕ್ತವಾಗಿದೆ. ಸ್ವಯಂಭುವಾದಿ ಮನ್ವಂತರಗಳಲ್ಲಿ ಆ ದೇವಾದಿಗಳನ್ನು ಕುರಿತು ಯಾವ ಪುರುಷರು 3 ವೇದಗಳು, ಬ್ರಹ್ಮಚರ್ಯ, ಜನನ, ಶ್ರಾದ್ದ, ಯಜ್ಞ, ಯಾಗಾದಿ ಕರ್ಮ, ದಾನ ಇವುಗಳನ್ನು ಮಾಡುವರೋ, ಅಂದರೆ ಆ ದೇವತೆಗಳ ಉದ್ದೇಶವಾಗಿ ಮಾಡುವರೋ, ಅವರು ದೋಷರಹಿತರಾಗಿ ಇತರರಿಂದ ಹೊಗಳಲ್ಪಡುತ್ತಾ ದಿವ್ಯ ಸುಖವನ್ನು ಹೊಂದುವರು. ಅನಂತರ ಬ್ರಹ್ಮದೇವನು ಮಹಾತ್ಮರು ಹೇಳಿರುವ ಈ ವಾಕ್ಯವನ್ನು ಕೇಳಿ ಜಯನಾಮಕ ದೇವತೆಗಳಿಗೆ ಹೀಗೆ ಹೇಳಿದನು. ಎಲೈ ದೇವತೆಗಳೇ, ನೀವು ವೈವಸ್ವತ ಮನ್ವಂತರವು ಕಳೆದ ತರುವಾಯ ನನ್ನ ಸಮೀಪಕ್ಕೆ ಬರುವಿರಿ. ಅನಂತರ ನಾನು ನೀವು ಎಲ್ಲರೂ ಕೂಡಿ ಶಾಶ್ವತವಾದ ಪರಮ ಪದವಿಯನ್ನು ಪಡೆಯೋಣವೆಂದು ಬ್ರಹ್ಮದೇವನು ಆ ದೇವತೆಗಳಿಗೆ ಹೇಳಿ ಮಾಯವಾದನು. ಅನಂತರ ಬ್ರಹ್ಮದೇವನು ಹೀಗೆ ಹೇಳಿ ಮಾಯವಾಗಲು ಆ ಜಯನಾಮಕ ದೇವತೆಗಳು ನಿರ್ಭೀತರಾಗಿ ಅಣಿಮಾದಿ ಅಷ್ಟೈಶ್ವರ್ಯಗಳನ್ನು ಹೊಂದಿ ಯೋಗ ಬಲದಿಂದ ಕೂಡಿ ಪ್ರಕಾಶಿಸಿದರು. ಅನಂತರ ಈ ವೈವಸ್ವತ ಮನ್ವಂತರವು ಕಳೆಯಲು ಆ ದೇವತೆಗಳ ಯಾವ ಶರೀರಗಳು ಇದ್ದವೋ ಅವು 12 ಸಂಖ್ಯಾಕಗಳೂ ಜಯನಾಮಕಗಳೂ ಸಮುದ್ರಕ್ಕೆ ಸಮಾನಗಳೂ ಆದ ಮಹಾಹ್ರದಗಳಾಗಿ ಪ್ರಖ್ಯಾತವಾದವು. ಬ್ರಹ್ಮದೇವನು ಹೇಳಿದ ತರುವಾಯ ಸ್ವಯಂಭುವ ಮನ್ವಂತರದಲ್ಲಿ ಆ ದೇವತೆಗಳು ರುಚಿನಾಮಕ ದೇವನ ಪತ್ನಿಯಾದ ಅಜಿತಾದೇವಿಯಲ್ಲಿ ಅಜಿತ ನಾಮಕ 12 ಪುತ್ರರಾಗಿ ಅವತರಿಸಿದರು. ಆ 12 ದೇವತೆಗಳು ವಿಧಿ, ಮುನಿ, ಕ್ಷೇಮ, ನಂದ, ಅವ್ಯಯ, ಪ್ರಾಣ, ಅಪಾನ, ಸುಧಾಮ, ಕ್ರತು, ಶಕ್ತಿ ಇವರೇ ಮೊದಲಾದವರು ಬ್ರಹ್ಮದೇವನ 12 ಅಜಿತನಾಮಕ ಮಾನಸ ಪುತ್ರರಾಗಿ ಅವತರಿಸಿದರು.
ಆ ಅಜಿತನಾಮಕ ದೇವತೆಗಳು ಪ್ರಸಿದ್ಧರಾದ ದೇವತೆಗಳ ಸಂಗಡ ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞ ಭೋಕ್ತೃಗಳಾಗಿ ಸುಪ್ರಸಿದ್ಧರಾಗಿದ್ದರು. ಅನಂತರ ಸ್ವಾರೋಚಿಷ ಮನ್ವಂತರದಲ್ಲಿ ಸ್ವಾರೋಚಿಷ ಮನುವಿಗೆ ತುಷಿತಾದೇವಿಯಲ್ಲಿ ತುಷಿತ ನಾಮಕರಾಗಿ ಅವತರಿಸಿದರು. ಸ್ವಾರೋಚಿಷ ಮನ್ವಂತರದಲ್ಲಿ ಉತ್ಪನ್ನರಾದ ತುಷಿತ ನಾಮಕ ದೇವತೆಗಳು ಪ್ರಾಣನಾಮಕರೂ ಯಾಜ್ಞಿಕರೂ ಆದ ದೇವತೆಗಳೆಂದು ಪ್ರಖ್ಯಾತರಾಗಿದ್ದರು. ಅನಂತರ ಉತ್ತಮ ಮನ್ವಂತರವು ಸಂಭವಿಸಲು ಆ ದೇವತೆಗಳು ಪುನಃ ಅವತರಿಸುವರು. ಉತ್ತಮ ಮನ್ವಂತರದಲ್ಲಿ ಆ ದೇವತೆಗಳು ಉತ್ತಮ ನಾಮಕ ಮನುವಿಗೆ ಸತ್ಯನಾಮಕ ಪತ್ನಿಯಲ್ಲಿ ಮಂಗಳಪ್ರದರೂ ಸತ್ಯನಾಮಕರೂ ಆದ ಪುತ್ರರಾಗಿ ಜನಿಸಿದರು. ಆ ತೃತೀಯ ಮನ್ವಂತರವಾದ ಉತ್ತಮ ಮನುವಿನ ಕಾಲದಲ್ಲಿ ಸತ್ಯನಾಮಕರಾಗಿ ಅವತರಿಸಿ ಯಜ್ಞ ಭೋಕ್ತೃಗಳಾಗಿಯೂ ಸುಪ್ರಸಿದ್ಧರಾಗಿಯೂ ಇದ್ದರು. ಅನಂತರ ತಾಮಸ ಮನ್ವಂತರವು ಪ್ರಾಪ್ತವಾಗಲು ಆ ದೇವತೆಗಳು ತಾಮಸ ನಾಮಕೇಶ್ವರನಿಗೆ ಹರ್ಷಾದೇವಿಯಲ್ಲಿ ಹರಿನಾಮಕರಾಗಿ ಅವತರಿಸಿ ಯಜ್ಞ ಭೋಕ್ತೃಗಳು ಪ್ರಜಾಪಾಲಕರೂ ಆಗಿದ್ದರು. ಅನಂತರ ಪಂಚಮವಾದ ಚಾರಿಷ್ಣವ ಮನ್ವಂತರವು ಬರಲು ಆ ದೇವತೆಗಳು ಚಾರಿಷ್ಣವ ಮನುವಿನ ಪತ್ನಿಯಾದ ವೈಕುಂಠಾದೇವಿಯಲ್ಲಿ ವೈಕುಂಠ ನಾಮಕರಾಗಿ ಅವತರಿಸಿ ಯಜ್ಞಭಾಗಿಗಳು ಪ್ರಜಾಪಾಲಕರೂ ಆಗಿದ್ದರು. ಅನಂತರ ವೈಕುಂಠ ನಾಮಕರಾದ ದೇವತೆಗಳು ಚಾಕ್ಷುಷ ಮನ್ವಂತರವು ಪ್ರಾಪ್ತವಾಗಲು ಪುನಃ ಧರ್ಮದೇವನ ಪತ್ನಿಯಾದ ಸಾಧ್ಯೆಯಲ್ಲಿ 12 ಪುತ್ರರಾಗಿ ಅವತರಿಸಿದರು. ತರುವಾಯ ಸಾಧ್ಯನಾಮಕ ದೇವತೆಗಳು ಚಾಕ್ಷುಷ ಮನ್ವಂತರವು ಕಳೆಯಲಾಗಿ ವೈವಸ್ವತ ಮನ್ವಂತರದಲ್ಲಿ ಆದಿತ್ಯ ನಾಮಕರಾಗಿ ಪುನಃ ಅವತರಿಸಿದರು. ಆ ವೈವಸ್ವತ ಮನ್ವಂತರದ ಮೊದಲನೆಯ ತ್ರೇತಾಯುಗವು ಪ್ರಾಪ್ತವಾಗಲು ವೈವಸ್ವತ ಮನುವಿನ ಅಂಶದಿಂದ ಮರೀಚಿ ಪುತ್ರನಾದ ಕಶ್ಯಪನಿಗೆ ಪತ್ನಿಯಾದ ಅದಿತಿ ದೇವಿಯಲ್ಲಿ 12 ಸಂಖ್ಯಾಕರಾದ ಆದಿತ್ಯನಾಮಕ ದೇವತೆಗಳಾಗಿ ಅವರು ಹುಟ್ಟಿದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 6ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.